ಹೌದು. ನೋಡಿ, ನಮ್ಮ ಆತಂಕ ಪ್ರಜೆಗಳಾಗಿ ನಿಮ್ಮ ಪ್ರಾಸೆಸ್ ರಾಂಗ್ ಆಗಿದೆ. 5.5 ಕೋಟಿ ಮತದಾರರಿದ್ದಾರೆ ಕರ್ನಾಟಕದಲ್ಲಿ. ತುಂಬ ಪ್ರಜ್ಞಾವಂತ ಸಮಾಜ ನಮ್ಮದು. ನೀವು ಕೊನೆಯ ಮತದಾರನಿಗೆ ಕೂಡ SIRನ ಪ್ರಾಸೆಸ್ ಏನು ಅಂತ ಹೇಳಿಲ್ಲ. ಹೇಳೋದ್ರಲ್ಲಿ ನೀವು ಒಂದಷ್ಟು ಟ್ವೀಟ್ ಮಾಡೋದ್ರಲ್ಲೋ ಒಂದು ಪತ್ರಿಕಾಗೋಷ್ಠಿ ಕೊಡೋದ್ರಲ್ಲೋ ಎಲ್ಲರಿಗೂ ತಲುಪಿಲ್ಲ. ನಮ್ಮ ಇಡೀ ಪ್ರಾಸೆಸ್ನಲ್ಲಿ ಈಗ 1,08,00,000 ಜನ ನೀವು ಡಿಲೀಟ್ ಮಾಡಿದ್ದೀರಿ. ಯಾವ ಕಾರಣಗಳು ಹೇಳ್ತೀರಿ? ತೀರ್ಕೊಂಡಿದ್ದಾರೆ, ಅವರು ಮರಣಿಸಿದ್ದಾರೆ, ಕರೆಕ್ಟ್. ಡೂಪ್ಲಿಕೇಟ್ಗಳು ಓಟ್ಗಳಿದೆ, ಕರೆಕ್ಟ್. ನೀವು ಫಾರ್ಮ್ ಕೊಡೋಕ್ಕೆ ಬಂದಾಗ ಮನೇಲಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಅಡ್ರೆಸ್ಸನ್ನು ಚೇಂಜ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಹೆಂಗೆ ಡಿಲೀಟ್ ಮಾಡ್ತೀರಿ? ಅವರನ್ನು ಮತ್ತೆ ಹೆಂಗೆ ಕರ್ಕೊಂಬರ್ತೀರಿ? ಇದಾದಮೇಲೆ ಲಾಜಿಕಲ್ ಡಿಸ್ಕ್ರಿಮಿನೇಷನ್ ಏನು ಮಾಡ್ತಿದ್ದೀರಿ ಅಂತ ನೋಟಿಸ್ ಕಳಿಸ್ತಾರಂತೆ. ಸೊ ಇವರ ಈ 1 ತಿಂಗಳ ತರಾತುರಿಯ ಒಂದು SIR ಪ್ರತಿಯೊಬ್ಬ ಅರ್ಹ ಮತದಾರನು ಒಳಗೊಳ್ಳುವ ಪ್ರಕ್ರಿಯೆ ಆಗಬೇಕಿತ್ತೆ ಹೊರತು ಡಿಲೀಷನ್ ಹೆಂಗೆ ಆಗ್ತಾಯಿದೆ? ಡಿಲೀಟ್ ಮಾಡೋ ಪ್ರೊಸೆಸ್ಗೆ ಎಲ್ಲಿ ಹೋಗ್ತಾ ಇದ್ದೀರಿ? ನೀವೇ ಹೇಳ್ತಿರೋ ಲಾಜಿಕಲ್ ಡಿಸ್ಕ್ರಿಪಿಕೆನ್ಸೀಸ್ ನಾಳೆ ಹೇಳು 1 ಕೋಟಿ ಜನಕ್ಕೆ ನೀವು ನೋಟಿಸ್ ಕಳಿಸ್ತಾ ಇದ್ದೀರಿ. ಅಂದರೆ ಕರ್ನಾಟಕದಲ್ಲಿ ನೀವು ಸರಿಯಾಗಿ SIR ಪ್ರಾಸೆಸ್ ಮಾಡದೆ, ಮತದಾರನಿಗೆ ಸರಿಯಾದ ಮಾಹಿತಿ ಕೊಡದೆ 2 ಕೋಟಿ ಜನರು ಮತ್ತೆ ಬಂದು ನಿಮ್ಮ ಮುಂದೆ ನಮಗೆ ವಾಪಸ್ ಕೊಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಯಾಕೆ ತರ್ತಾ ಇದ್ದೀರಿ? ಇಲ್ಲ, ಅದು ರೂಲ್ ಹೆಂಗಾಗುತ್ತೆ? ಇನ್ನೂ 2 ವರ್ಷ ಇದೆ ಕರ್ನಾಟಕಕ್ಕೆ ಎಲೆಕ್ಷನ್ಗೆ. ಅಂಥ ಅರ್ಜೆನ್ಸಿ ಏನು ನಿಮಗೆ? ಈ ಥರ ಒಬ್ಬ ಪ್ರಜೆಯ ಘನತೆಯನ್ನು ಅವಮಾನಿಸೋ ಹಾಗೆ ಅವನ ರಸ್ತೆಯಲ್ಲಿ ಬಂದು ನಿಂತ್ಕೊಳ್ಳೋ ಹಾಗೆ ಯಾಕೆ ಮಾಡ್ತಾಯಿದ್ದೀರಿ? ಇಲ್ಲ, ಅದು ನಾವು ಪ್ರಾಸೆಸ್ ಮಾಡಿದ್ದೀವಿ. ಹಾಗಾದರೆ ಕರ್ನಾಟಕದ ಸರ್ಕಾರವನ್ನು ನಿನ್ನೆ ಭೇಟಿ ಮಾಡಿದ್ವಿ. ನೀವು ನಮ್ಮ ಪ್ರತಿನಿಧಿಗಳು, ನಮ್ಮ ಕರ್ನಾಟಕದ ಪ್ರಜೆಗಳ ಪ್ರಜ್ಞಾವಂತ ಪ್ರತಿನಿಧಿಗಳು. ನೀವು ಬನ್ನಿ. ಒಂದೊಂದು ಬೂತ್ನಲ್ಲಿ 90% ಹೆಂಗ್ರಿ ಹೋಗ್ಬಿಡ್ತಾರೆ. ಕೆಲವರಿಗೆ ತಲುಪಿಲ್ಲ ಫಾರ್ಮ್ಸು, ಕೆಲವರು ಫಿಲ್ ಮಾಡೋಕ್ಕೆ ಕೊಟ್ಟಿರೋ ಫಾರ್ಮ್ಸ್ನೂ ಕೂಡ ಡಿಲೀಟೆಡ್ ಹಾಕಿದಿರಿ. ಈ ಸಮಸ್ಯೆಗಳನ್ನು ನೋಡಿ ದಯವಿಟ್ಟು ಈ ಹೋರಾಟ ಮುಂದುವರಿಯುತ್ತೆ. ಕೋರ್ಟ್ ಆಗ್ಬೋದು, ಕರ್ನಾಟಕ ಸರ್ಕಾರ ಮತ್ತು ಪ್ರಜ್ಞಾವಂತರಾದ ನಾವು ಪ್ರತಿನಿಧಿಗಳೇನಿದ್ದೀವಿ, ನಾವು ಸಿವಿಲ್ ಸೊಸೈಟಿ ಏನಿದ್ದೀವಿ, ಈ ಪ್ರಾಸೆಸನ್ನು ನೀವು ಎಕ್ಸ್ಟೆಂಡ್ ಮಾಡಲೇಬೇಕು. ಪ್ರಜೆಯನ್ನು ಹೀಗೆ ರಸ್ತೆಯಲ್ಲಿ ನಿಲ್ಲಿಸೋದು, ಅವನಿಗೆ ತೊಂದರೆ ಕೊಡೋ ಕೆಲಸ ಮಾಡಬೇಡಿ. ಯಾಕಂದರೆ ಅರ್ಹ ಮತದಾರನ್ನೇ ಸೇರಿಸಿ ಮಾಡಿ. ಎಷ್ಟು ಮಿನಿಮಮ್ ಒಂದು 6 ತಿಂಗಳು ಬೇಡವಾ ನಿಮಗೆ? ಇನ್ನೊಂದು 3 ತಿಂಗಳು ಮಾಡಲ್ವಾ ನೀವು ಹೇಳ್ತಿದ್ರಿ ಪಬ್ಲಿಸಿಟಿ. ಎಲ್ಲಿ ಮಾಡಿದ್ದೀರಿ ಪಬ್ಲಿಸಿಟಿ? ಈಗ ಹೊಸದಾಗಿ ಹೇಳ್ತಾ ಇದ್ದಾರೆ. ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲವನ್ನು ಫ್ರೀಸ್ ಮಾಡಿದ್ವಿ ಅಂದರೆ ನಮ್ಗೆ ಹೇಳಿದ್ರೆ, ನೀವು ಫ್ರೀಸ್ ಮಾಡಿದ್ರೆ ನಮಗೆ ಹೇಳಿದ್ದೀರಾ? ಇಲ್ಲ, ಫಾರ್ಮ್ 6 ಯಾಕೆ ಮಾಡಬೇಕು? ಈಗಾಗಲೇ ಒಂದು 90 ವರ್ಷದ ಮುದುಕ, 80 ವರ್ಷದ ವ್ಯಕ್ತಿ, ಒಬ್ಬ ಹಿರಿಯರು, ಇಷ್ಟು ಎಲೆಕ್ಷನ್ ಮಾಡಿದವರು ಮತ್ತೆ ಹೊಸ ವೋಟ್ರಾಗಿ ನಿಮ್ಮ ಮುಂದೆ ನಿಂತ್ಕೋಬೇಕಾ? ಸೊ ನಿಮ್ಮ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇದೆ. ಅವಕಾಶ ಅವ್ರು ಕೊಡಬೇಕು. ಇಲ್ಲ, ಇಟ್ ಈಸ್ ಅ ರೂಲ್ ಅಂದರೆ ದೆನ್ ಸರ್ಕಾರವು ಕೋರ್ಟು ಹೇಳುತ್ತೆ, ಅಥವಾ ನಾವು ಪ್ರತಿಭಟನೆ ಮಾಡ್ತೀವಿ. ನಮಗೆ ಹೇಳದೆ ಹೆಂಗೆ ನೀವು ತೆಗಿತೀರಿ? ಅವನು ಆಲ್ರೆಡಿ ವೋಟರ್ ತಾನೆ, ಅವನನ್ನು ತೆಗೆದು ಹೊಸ ವೋಟರ್ ಆಗೋನು ಮತ್ತೆ ಹೊಸ ಪ್ರಜೆ ಆಗಬೇಕಾ ಈ ದೇಶದಲ್ಲಿ? ಸೊ ಇದು ಸರ್ಕಾರದ ಕಡೆಯಿಂದ ಮತ್ತು ಸಿವಿಲ್ ಸೊಸೈಟಿ ಕಡೆಯಿಂದ ಕೋರ್ಟ್ಗಳನ್ನು ಮಾಡಿ ಹೋರಾಟಗಳನ್ನ ಮಾಡ್ತಾ ನಿಮ್ಮ ಪ್ರಕ್ರಿಯೆ ತಪ್ಪಾಗಿದೆ. ಯಾಕಂದರೆ ನಿಮ್ಮ ಪ್ರಕ್ರಿಯೆಯಿಂದ ಆಗಿರೋ ಅನಾಹುತಗಳು ನಿಮ್ಗೆ ಹೇಳ್ತಿದ್ರು ನೋ ರೂಲ್ ಅಂದರೆ ಹಂಗಾಗಲ್ಲ ಅಲ್ವಾ ಅದು? ಸೊ ಈ ಹೋರಾಟ ಮುಂದುವರಿಯುತ್ತೆ, ನೋಡೋಣ. ಅಂದರೆ ನಾವು ಮೊದಲಿಗೆ ಸರ್ಕಾರವನ್ನು ಭೇಟಿ ಮಾಡಿದ್ವಿ. ನೆನ್ನೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಬರ್ತೀನಿ. ಅವರು ಇವ್ರ ಹತ್ರ ಮಾತಾಡಿದ್ದಾರೆ, ಅವರೇ ಫಿಕ್ಸ್ ಮಾಡಿದ್ರು. ನೋಡಿ, ಪ್ರಜೆಗಳು ಬರ್ತಾ ಇದ್ದಾರೆ ನಿಮ್ಮ ಹತ್ರ, ಅವರ ಅಳಲನ್ನು ಕೇಳ್ಕೊಳ್ಳಿ. ಅದನ್ನು ಹೇಳಿದ್ರೂ ನಾವು 24ಕ್ಕೆ ಮಾಡ್ತೀವಿ, 25ಕ್ಕೆ ಕೊಡ್ತೀವಿ, ಮುಗಿದೋಯ್ತು ಅಂದರೆ ಇದು ಹೋರಾಟನೇ ಆಗುತ್ತೆ. 2 ಕೋಟಿ ಜನರನ್ನು ನಿಲ್ಲಿಸೋದಂದ್ರೆ ಏನು ರೀ? ಕರ್ನಾಟಕದಲ್ಲಿ 2 ಕೋಟಿ ಜನರನ್ನು ಬಂದು ನಿಮ್ಮ ಮುಂದೆ ಬೇಡ್ಕೊಳ್ಳೋದ್ರೆ ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಅವ್ರಿಗೆ ಅವಕಾಶ ಕೊಡಿ. ನಮ್ಮ ಮನೆ ಚೇಂಜ್ ಆಗಿದೆ ರೀ ಅಂತ ಹೇಳೋಕ್ಕೆ ಫಾರ್ಮ್ 8 ಕೊಡಿ. ನೀವು ಬಂದಾಗ ನಾನು ಇರಲಿಲ್ಲ, ಬನ್ನಿ ಈಗ ಎಮ್ಯುನರೇಷನ್ ಫಾರ್ಮ್ ಕೊಡಿ. ನನಗೆ ಕೊಟ್ಟಿಲ್ಲ ನೀವು. ನಾನು ಕೆಲಸಕ್ಕೆ ಹೋಗಿರ್ತೀನೋ, ತವ್ರ ಮನೆಗೆ ಹೋಗಿರ್ತೀನೋ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನೋ, ಏನೂ ಯೋಚನೆ ಮಾಡಿದೆ ಬಂದು ನೋಡಿದ್ರಿ, ಇಲ್ಲ ನೀವೇ ಫಿಲಪ್ ಮಾಡಿಬಿಟ್ರಿ, ಇಲ್ಲ ಡಿಲೀಟೆಡ್. ಯಾವ ಕಾರಣಕ್ಕೆ? ಕಳ್ರೆ, ಡೂಪ್ಲಿಕೇಟೇ. ಅಂದರೆ ನೀವು ಆ ಬೇಸಿಕ್ ಗೌರವ ಕೂಡ ಒಬ್ಬ ಪ್ರಜೆಗೆ ಕೊಡದೆ ಏನೋ ಕಾಟಾಚಾರಕ್ಕೆ 1 ತಿಂಗಳಲ್ಲಿ SIR ಮಾಡ್ತೀನಿ ಅಂದರೆ ಹೆಂಗಾಗುತ್ತೆ? ಎಷ್ಟು ದೊಡ್ಡ ಮಹತ್ವದ ಕೆಲಸ ಅದು SIR. ಹೌದು, ನಾನು ಅದನ್ನೇ ಕೇಳ್ತಿದ್ದೀನಲ್ಲ. ನನ್ನ ಹೆಸರು ಡಿಲೀಟ್ ಮಾಡಿದ್ದೀರಿ, ಯಾಕೆ? ಮನೆ ಚೇಂಜ್ ಮಾಡಿದ್ದೀನಿ ಅಂತ. ನಿಮ್ಮ BLOಗೆ ಫೋನ್ ಮಾಡಿದ್ವಿ ನಾವು, ಹೋದ ತಿಂಗಳೇ ನಿಂತಿದ್ದೀವಿ ರೀ, ಬಂದು ಕೊಡಿ. ಇಲ್ಲ ಸರ್, ನಾವು ಆಲ್ರೆಡಿ ನೀವು ಇಲ್ಲ ಅಂದ್ರಿ. ಅಲ್ರಿ, ನಾನು ಇದ್ದೀನಲ್ರಿ ಇಲ್ಲಿ. ಇದಾದ ತಕ್ಷಣ ನೀವು ನನಗೆ ಫೋನ್ ಮಾಡಿದ್ರಿ, ಹಂಗಾರೆ ನಾನು ಬದುಕಿದ್ದೀನಿ ತಾನೆ, ನಾನು ವೋಟರ್ ತಾನೆ, ನನಗೆ ಎಮ್ಯುರೇಷನ್ ಫಾರ್ಮ್ ಇಲ್ಲ ಆಗಲಿ. ನೀವು ಯಾರು ರೀ ಡಿಸೈಡ್ ಮಾಡೋಕ್ಕೆ?
ಐ ಆಮ್ ಅ ವೋಟರ್. ಸೊ ಲಾಸ್ಟ್ ಮಂತ್ ನೀವು ಮಾಡಿದ್ರು. 17ನೇ ತಾರೀಕು ಫೋನ್ ಕಾರ್ಡ್ ಎಲ್ಲ ಹೇಳ್ತಾ ಇದ್ದೀವಿ. ಇಲ್ಲ ಸರ್ ಆಗಲೇ ಮಾಡಿಬಿಟ್ರು ಸರ್ ಬಿಡಿ. ಮಾಡಿಲ್ಲ ನೀವು ಎಮ್ಯುನರೇಷನ್ ಮತ್ತೆ ಎಕ್ಸ್ಟೆಂಡ್ ಮಾಡಿದಾಗಲೂ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. ಇಲ್ಲಿ ತನಕ ಇನಾಗ್ರೇಷನ್ ಕೊಡಲ್ಲ ಅಂತ ಇದ್ದಾರೆ. ಇಲ್ಲ ನೀವು ಫಾರ್ಮ್ 6 ಇವ್ರಿಗೆ ಮಾತ್ರ ಅಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಮನೆ ಶಿಫ್ಟ್ ಮಾಡಿದವ್ರಿಗೆ ಯಾರಿಗೂ ಕೊಡ್ತೀವಿ. ಯಾರಿಗೂ ಮತ್ತೆ ನಾನು ಹೇಳ್ತೀನಿ ಕೊಡಿ, ಇನ್ನೊಂದು 3 ತಿಂಗಳು ತೊಗೊಳ್ಳಿ. ಅವ್ನ ಮನೇಲಿ ಇದ್ದಿದ್ದಕ್ಕೆ ಅವ್ನು ಅಪರಾಧ ಅಲ್ಲ, ಮನೇಲಿ ಇಲ್ಲದೆ ಇರೋದು, ಕೆಲ್ಸಕ್ಕೆ ಹೋಗಿದ್ದಾನೆ. ತೆಗೆದು ಬಿಡ್ತೀರಾ? ತೆಗಿಬೇಡಿ, ಒಂದೊಂದು ಸಲ ಕೊಡಿ. ಬನ್ನಿ ನೋಡಿ, ನೀವು ಬರಲಿಲ್ಲ ಮನೆಗೆ ಹೋದಾಗ ನಿಮ್ಮ ಹತ್ರ ಫೋನ್ ನಂಬರ್ಗಳಿವೆ, ಅಡ್ರೆಸ್ಗೆ ಒಂದು ನೋಟಿಸ್ ಕೊಟ್ಟು ನೋಡಿ, ನೀವು ದಯವಿಟ್ಟು ನಮ್ಮ ಫೋನ್ ನಂಬರ್ BLO ನಂಬರ್ ಇದು, ನಾವು ಬಂದಿದ್ವಿ, ನೀವು ಮನೇಲಿ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು, ಎಲ್ಲೋ ಹೋಗಿದ್ರಿ, ದಯವಿಟ್ಟು ಫೋನ್ ಮಾಡೋದು ತಂದು ಕೊಡ್ತೀನಿ ಎನ್ಯುಮರೇಷನ್. ಹತ್ತನೇ ಆಗಬೇಕು, ಹತ್ತನೇ ಆಗಬೇಕು. ಇಲ್ಲ ನಿನ್ನ ಮನೆಯಲ್ಲೆಲ್ಲ ಅದಕ್ಕೆ ಡಿಲೀಟೆಡ್. ಹೆಂಗೆ? ಮನೆಯಲ್ಲಿರೋನು ಯಾವುದೋ ಕೆಲಸಕ್ಕೆ ಹೋಗಿದ್ರೆ ಅಲ್ಲೊಂದು ನೋಟಿಸ್ ಇಡಿ, ಪಕ್ಕದವ್ರಿಗೆ ಹೇಳಿ ನೋಡಿ ಬಂದಿದ್ದೆ ಅಂತ ಹೇಳಿ. ಇದು BLO ತಾನೇ ನೀನು, ನಿನ್ನ ಫೋನ್ ನಂಬರ್ ಇದೆಯಲ್ಲಪ್ಪ. ಬಟ್ ಆ ಕಡೆಯಿಂದ ಅಧಿಕಾರಿಗಳನ್ನ ಹೇಳುವಂಥದ್ದು 4 ಸತಿ ಹೋಗಿದ್ವಿ, 4 ಸತಿ. ಸುಳ್ಳು. ಹೆಂಗ್ರಿ 1 ತಿಂಗಳಲ್ಲಿ 5 ಲಕ್ಷ ಕೋಟಿ ಹೆಂಗ್ರಿ ಹೋಗ್ತೀರಿ? ಒಂದ್ಸರಿನೂ ಹೋಗಿಲ್ಲ. ಹೆಂಗೆ ಹೋಗ್ತೀರಿ? ಕೆಲವು ಬೂತ್ಗಳಲ್ಲಿ 80% 90% ಅಲ್ಲಿ ಕೇಳ್ತಿದ್ದಾರೆ. ನಾವು ಕೇಳಕ್ಕೆ ಹೋದರೆ ನೀವೇನ ಆಫೀಸರ್ ಅಂತ ಕೇಳ್ತಾ ಇದ್ದಾರೆ ನಮ್ಮ ಹುಡುಗರನ್ನ. ಅಲ್ಲ ಸರ್ ಅಂದರೆ ಅವ್ರು ಬಂದರೆ ಹಿಡ್ಕೊಳ್ತೀನಿ, ನಾವು ಬಂದೇ ಇಲ್ಲ ಇಲ್ಲಿ ಅಂತ ಇದ್ದಾರೆ. ನಮ್ಮ ಹೆಸರು ಹೆಂಗೆ ಡಿಲೀಟ್ ಮಾಡಿದರೆ ನಮಗೆ ಬಂದೇ ಇಲ್ಲ. 30 ವರ್ಷದಿಂದ ಇದೇ ಮನೆಯಲ್ಲಿದ್ದೀವಿ, 8 ಜನ ಕುಟುಂಬ. ನಾನೇನು ಹೇಳ್ತಿದ್ದೀನಿ, ಇದು ಒಬ್ಬರ ಮೇಲೆ ಕಾಟ ಅಲ್ಲ, ತಪ್ಪಾಗ್ತಿದೆ. ಇದು 1 ತಿಂಗಳಲ್ಲಿ ಮಾಡೋ ಕೆಲಸ ಅಲ್ಲ, ಇದೊಂದು 6 ತಿಂಗಳು ಮಾಡೋ ಕೆಲಸ. ನಿಧಾನಕ್ಕೆ ಮಾಡಿ. ನಮಗೆ ಎಲೆಕ್ಷನ್ ಇಲ್ಲ ಸ್ವಾಮಿ ಇನ್ನೊಂದು 2 ವರ್ಷ. ಯಾಕೆ ಹೀಗೆ ಕೂತಿದ್ದೀರಿ? ಹೀಗೆ ಯಾಕೆ ಕೂತ್ಕೊಂಡಿದ್ದೀರಿ? ಸರ್ ಒಂದು ಪಕ್ಷ ಇನಾಗ್ರೇಷನ್ ಫಾರ್ಮ್ ನಿಮಗೆ ಕೊಡಲಿಲ್ಲ, ಫಾರ್ಮ್ 6 ಫಿಲ್ ಮಾಡಬೇಕು ಅಂತ. ಫಾರ್ಮ್ 6 ಅದೇ ನೋಡಿ ಹೇಳ್ತಿರೋದು. ಫಾರ್ಮ್ 6 ಯಾಕೆ ಫಿಲ್ ಮಾಡ್ತಾರೆ? ಹೊಸ ವೋಟರ್ ಆಗೋದಕ್ಕೆ. ನಾನು ಯಾಕೆ ಹೊಸ ವೋಟರ್ ಆಗಲಿ? ಈ ದೇಶಕ್ಕೊಬ್ಬ ಹೊಸ ಪ್ರಜೆ ಆಗ್ತಾನೆ ಅನ್ರಿ. ಒಬ್ಬ ಪ್ರಜೆ ತಾಯಿಗೊಬ್ಬ ಹೊಸ ಮಗ ಆಗ್ತಾನಾ? ಹೊಸ ಹೆಂಡತಿ ಆಗ್ತೀವಿ? ಹಂಗಲ್ಲ ಅಲ್ವಾ ಅದು. ಒಂದು ಬೇಸಿಕ್ ಗೌರವ ಇದೆ. ನಾನು ಈ ದೇಶದ ಪ್ರಜೆ, ನೀವು ಬಂದಾಗ ಮನೇಲಿರಲಿಲ್ಲ, ಇಲ್ಲ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಯಾಕಪ್ಪ? ಈ ನೋಡಪ್ಪ ಈ ಫಾರ್ಮ್ ಇದೆ, ಫಾರ್ಮ್ 8ನಲ್ಲಿ ಮನೆ ಶಿಫ್ಟ್ ಅಡ್ರೆಸ್ ಕೊಟ್ಟರೆ ಬರ್ತೀಯ ನೀನು ವಾಪಸ್ಸು. ನಾನು ವೋಟರ್ ಅಂತ ನಿಮಗೆ ಗೊತ್ತಾನೆ, ಮತ್ತೇನಿದು? ಸೊ ಇದು ಯಾವುದೋ ಒಂದು ಥರದ ವಿತಂಡವಾದ ಥರ ಇದೆ. 1 ತಿಂಗಳಲ್ಲಿ ನಾವು ಅಟ್ಲೀಸ್ಟ್ ಸಿವಿಲ್ ಸೊಸೈಟಿ ಪ್ರತಿಯೊಬ್ಬ ಪ್ರಜೆನೂ ಕರ್ನಾಟಕದ 2 ಕೋಟಿ ಜನ ಮತ್ತು ಲೈನಲ್ಲಿ ನಿಂತ್ಕೊಂಡು ಈ ಅವಮಾನವನ್ನು ನಾವು ಬಯಸ್ಕೊಳ್ಳೋಕೆ ಸಾಧ್ಯ ಅಲ್ಲ. ಅದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದಿರೋರು, ನಮ್ಮ ಸಮಸ್ಯೆ ನೀವು ಯೋಚನೆ ಮಾಡಿದ್ರೆ ನೆಲ್ ಮಾಡ್ತೀರಿ. ದಯವಿಟ್ಟು ಇದನ್ನು ನೀವು ನಿಮ್ಮ ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಮುಖ್ಯಮಂತ್ರಿಗಳಿರಲಿ, ಎಲ್ಲ ಮಂತ್ರಿಗಳು ಬನ್ನಿ, ಈ ಬೂತ್ನಲ್ಲಿ ಈ ಪ್ರಾಬ್ಲಮ್ ಆಗಿದೆ ನೋಡಿ, ನಮ್ಮನ್ನು ಕೇಳಿ. ಓಟಿಗೆ ಬಂದಾಗ ಕೇಳ್ತೀರಲ್ಲ, ಬಂದು ಕೇಳಿ. ನಮ್ಮ ಪರವಾಗಿ, ನಮ್ಮ ಪ್ರತಿನಿಧಿ ತಾನೇ ನೀವು, ನಮ್ಮ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ಗೆ ಹೇಳಿ. ಕರ್ನಾಟಕದಲ್ಲಿ ಎಲೆಕ್ಷನ್ ಇಲ್ಲ, ನಾವು ರಾಜ್ಯ ಸರ್ಕಾರ ಹೇಳ್ತಾ ಇದ್ದೀವಿ, ಇನ್ನೊಂದು 3 ತಿಂಗಳು ಎಕ್ಸ್ಟೆಂಡ್ ಮಾಡಿ, ಪ್ರತಿಯೊಬ್ಬನಿಗೂ ಗೌರವ ಕೊಡಿ ಅಂತ ಹೇಳೋದು ಅಷ್ಟೇ. ಸರ್ ಇನಾಗ್ರೇಷನ್ ಅಂದರೆ ಈಗ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅಥವಾ ಹೌದು, ನಾವು ಹೋರಾಟ ಮುಂದುವರಿಸ್ತೀವಿ, ಅದನ್ನು ಹೇಳೋಕ್ಕೆ ಬಂದ್ವಿ. ಅದಕ್ಕೆ ಮುಂಚೆ ನಾವು ಸರ್ಕಾರನ ಕೇಳಬೇಕಾಗಿರೋದು, ಎಲೆಕ್ಷನ್ ಕಮಿಷನ್ ಆಫೀಸರ್ನ ಅವ್ರನ್ನ ಗೌರವಿಸಿ ಬಂದು ಕೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆದ್ದರಿಂದ ಆ ಜವಾಬ್ದಾರಿಯುತವಾದ ಕೆಲಸವನ್ನು ನಾವು ಮಾಡಿದ್ದೀವಿ. ಅವರು ಬೇಜವಾಬ್ದಾರಿ ತಂದು ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಹೋರಾಟ ಕಂಟಿನ್ಯೂ ಆಗ್ಬೋದು. ಸರ್ ಶಾಂತಿನಗರದ ಮನೆ ಇದೆ, ಪಕ್ಕದಲ್ಲಿದೆ ಅಮ್ಮ ನನ್ನ ಮನೆ. ಈ ಬೀದಿಯಿಂದ ಆ ಬೀದಿಗೆ ಶಿಫ್ಟ್ ಆಗಿದೆ ನಮ್ಮ. ಸೊ ಎನ್ಯುಮರೇಷನ್ ಫಾರ್ಮ್ ಕೊಡಿ, ನಿಮ್ದು ಇನ್ನೂ ಆಗಿಲ್ಲ ಡೇಟು, ನಾನು ಫಿಲಪ್ ಮಾಡಿಕೊಡಿ. ಆಗಲ್ಲ. ನೀವು ಇಲ್ಲ ಅನ್ನೋದು ಹೆಂಗ್ರಿ ಅಪರಾಧ ಆಗುತ್ತೆ? ಮನೆಯಲ್ಲಿ ಇಲ್ಲ ಅನ್ನೋದು, ಪಕ್ಕದ ಬೀದಿಗೆ ಶಿಫ್ಟ್ ಆಗಿದ್ದೀನಿ ಅನ್ನೋದು ಈ ದೇಶದಲ್ಲಿ ಅಪರಾಧ ಯಾವಾಗಾಯಿತು? ಕಾನೂನಿನ ಪ್ರಕಾರ ಅದು ಅಪರಾಧ ಅಲ್ಲ. ಮತ್ತು ಒಂದು ಎಲೆಕ್ಷನ್ ಕಮಿಷನ್ನು ಮತದಾರನ ಪಟ್ಟಿಯಿಂದ ಹೆಂಗೆ ತೆಗಿತೀರಿ?